ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ಯಾವ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಬ್ಲಡ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವೇನೇನ್ ತಿಳ್ಕೊಂಡ್ವಿ ಅಂತಂದ್ರೆ ಬ್ಲಡ್ ಅಂತಂದ್ರೆ ಏನು, ಅದ್ರದ್ದು ಫಂಕ್ಷನ್, ಜೊತೆಗೆ ಅದ್ರದ್ದು ಕಾಂಪೋಸಿಷನ್ ಏನೇನ್ ಇರುತ್ತೆ, ಅದರಲ್ಲಿ ಪ್ಲಾಸ್ಮಾ ಇರುತ್ತೆ ಮತ್ತೆ ಸೆಲ್ಯುಲರ್ ಕಾಂಪೋನೆಂಟ್ಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ. ಜೊತೆಗೆ ಹಿಮೋಪೊಯಸಿಸ್ ಅಂದ್ರೆ ಬ್ಲಡ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ನಾವೇನ್ ಮಾಡಿದ್ವಿ, ತಿಳ್ಕೊಂಡ್ವಿ. ಸೊ ಬ್ಲಡ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? ಬೋನ್ ಮ್ಯಾರೋದಲ್ಲಿ. ಓಕೆ, ಸೊ ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ನ ತಿಳ್ಕೊಳ್ಳೋಣ. ಅಂದ್ರೆ ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ಸ್ ಏನೇನ್ ಇರುತ್ತೆ, ಅದ್ರದ್ದು ಫಂಕ್ಷನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೊದ್ಲಿಗೆ ಸೆಲ್ಯುಲರ್ ಕಾಂಪೋನೆಂಟ್ ಅಂತ ತಗೊಂಡ್ರೆ ಯಾವ್ದು ಬರುತ್ತೆ ಅಂತ ಅಂದ್ರೆ ಆರ್ ಬಿ ಸಿಸ್. ಆರ್ ಬಿ ಸಿಸ್ ಮೀನ್ಸ್ ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಂತ. ಸೊ ಯಾಕೆ ಇದನ್ನ ರೆಡ್ ಬ್ಲಡ್ ಸೆಲ್ಸ್ ಅಂತ ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಕರಿತೀವಿ ಅಂತ ಅಂದ್ರೆ ಇದು ರೆಡ್ ಕಲರ್ ಅಲ್ಲಿ ಇರುವುದರಿಂದ ಇದನ್ನ ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಅಂದ್ರೆ ಎರಿಥ್ರೋಸೈಟ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಯಾಕೆ ಈ ಸೆಲ್ಸ್ ರೆಡ್ ಕಲರ್ ಅಲ್ಲೇ ಇದೆ ಅಂತಂದ್ರೆ ಇದ್ರೊಳಗಡೆ ಒಂದು ಪಿಗ್ಮೆಂಟ್ ಇದೆ. ಸೊ ಆ ಪಿಗ್ಮೆಂಟ್ ನಾವೇನಂತ ಕರಿತೀವಿ ಅಂತಂದ್ರೆ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಈ ಹಿಮೋಗ್ಲೋಬಿನ್ ಏನು ಅಂತಂದ್ರೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಇದೇನ್ ಮಾಡುತ್ತೆ, ಸೆಲ್ಸ್ಗೆ ರೆಡ್ ಕಲರ್ ನ ಕೊಡುತ್ತೆ. ಓವರ್ ಆಲ್ ಆಗಿ ನಮ್ಮ ಬ್ಲಡ್ ಕೂಡ ಯಾವ ಕಲರ್ ಅಲ್ಲಿ ಇದೆ? ರೆಡ್ ಕಲರ್ ಅಲ್ಲಿ ಅಲ್ವಾ? ಸೊ ಯಾಕೆ ರೆಡ್ ಕಲರ್ ಅಲ್ಲಿ ಇದೆ ಅಂತ ಅಂದ್ರೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ಆರ್ ಬಿ ಸೆಲ್ ಇರುವಂತಹ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಅದಕ್ಕೆ ಕಾರಣ. ಓಕೆ, ನಾನು ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋದಾದ್ರೆ ಆರ್ ಬಿ ಸಿದು, ಈ ಆರ್ ಬಿ ಸಿದು ಸ್ಟ್ರಕ್ಚರ್ ಬಂದ್ಬಿಟ್ಟು ಯಾವ ಶೇಪ್ ಅಂತಂದ್ರೆ ಬೈಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ. ಸೊ ಬೈಕಾನ್ಕೇವ್ ಶೇಪ್ ಅಂತಂದ್ರೆ ಈ ನಮ್ಮ ಗಾಡಿಗಳದ್ದು ಏನು ಹ್ಯಾಂಡಲ್ ಮಿರರ್ಸ್ ಇರ್ತಾವಲ್ವಾ, ಆ ಮಿರರ್ಸ್ ನ ಯಾವತ್ತಾದ್ರೂ ಮುಟ್ಟಿ ಫೀಲ್ ಮಾಡಿದೀರಾ? ಏನಿರುತ್ತೆ, ಸುತ್ತ ಪ್ಲೇಸ್ ಏನಾಗಿರುತ್ತೆ, ಸ್ವಲ್ಪ ತಗ್ಗಾಗಿರುತ್ತೆ, ಫ್ಲಾಟ್ ಆಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಏನಾಗಿರುತ್ತೆ, ಎಲಿವೇಟ್ ಆಗಿರುತ್ತೆ. ಲೈಕ್ ಅದೇ ರೀತಿ ಆರ್ ಬಿ ಸಿ ಸ್ಟ್ರಕ್ಚರು ಕೂಡ ಆಗಿರುವಂತದ್ದು. ಯಾವ ಶೇಪ್ ಇದು? ಬೈಕಾನ್ಕೇವ್ ಶೇಪ್. ಸೊ ಇದ್ರದ್ದು ಡಯಾಮೀಟರ್ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತಂದ್ರೆ 7.5 ಮೈಕ್ರಾನ್ ಮೀಟರ್ ಡಯಾಮೀಟರ್ ಇರುತ್ತೆ. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಆರ್ ಬಿ ಸಿದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 120 ಡೇಸ್ ಆಗಿರುತ್ತೆ. ಸೊ 120 ದಿನಗಳ ಕಾಲ ಇದೇನ್ ಮಾಡುತ್ತೆ, ಬದುಕಿರುತ್ತೆ. ಸೊ ಫಂಕ್ಷನ್ ನೋಡೋದಾದ್ರೆ ಆರ್ ಬಿ ಸಿದು ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ದಿ ರೆಸ್ಪಿರೇಟರಿ ಗ್ಯಾಸಸ್. ಯಾವುದು ರೆಸ್ಪಿರೇಟರಿ ಗ್ಯಾಸಸ್ ಅಂತಂದ್ರೆ ಒಂದು ಆಕ್ಸಿಜನ್, ಇನ್ನೊಂದು ಯಾವುದು ಕಾರ್ಬನ್ ಡೈಆಕ್ಸೈಡ್. ಈ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ನ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಇಲ್ಲಿಂದ ಬ್ಲಡ್ ವೆಸಲ್ಸ್ ಮುಖಾಂತರ. ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಇಟ್ ಗಿವ್ಸ್ ಕಲರ್ ಟು ದ ಬ್ಲಡ್. ಸೊ ಆಲ್ರೆಡಿ ಹೇಳ್ದಂಗೆ ಇದ್ರಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರೋದ್ರಿಂದ ಇದೇನ್ ಮಾಡುತ್ತೆ, ಬ್ಲಡ್ ಗೆ ರೆಡ್. ಮತ್ತೆ ಇನ್ನೇಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಡಿಟೆಕ್ಷನ್ ಆಫ್ ಬ್ಲಡ್ ಗ್ರೂಪ್. ಸೊ ಬ್ಲಡ್ ಗ್ರೂಪ್ ಈಗ ನಿಮ್ಗಳಿಗೆ ಬಹುಶಃ ಗೊತ್ತಿರುತ್ತೆ, ಎ ಪಾಸಿಟಿವ್, ಬಿ ಪಾಸಿಟಿವ್ ಅಥವಾ ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ಓ ಬ್ಲಡ್ ಗ್ರೂಪ್ ಅಂತ ಇರುತ್ತೆ ಅಂತ. ಸೊ ಇದನ್ನ ಡಿಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ ನಮ್ಮ ಆರ್ ಬಿ ಸಿ ಸೆಲ್ಸ್ ಮೆಮ್ರೇನ್ ಇರುತ್ತಲ್ಲ, ಪ್ಲಾಸ್ಮಾ ಮೆಮ್ರೇನು, ಅದ್ರ ಮೇಲೆ ಏನಿರುತ್ತೆ, ಒಂದು ಆಂಟಿಜನ್ ಪ್ರೆಸೆಂಟ್ ಇರುತ್ತೆ. ಆ ಆಂಟಿಜನ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಬ್ಲಡ್ ಗ್ರೂಪಿಂಗ್ ನ ಮಾಡುವಂಥದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ಯಾವುದು ಆರ್ ಬಿ ಸಿದು ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಬ್ಲ್ಯೂ ಬಿ ಸಿಸ್, ವೈಟ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಕಾರ್ಪಸೆಲ್ಸ್ ಆರ್ ಇದನ್ನ ಲ್ಯೂಕೋಸೈಟ್ಸ್ ಅಂತಾನು ಕರಿತೀವಿ. ಸೊ ಡಬ್ಲ್ಯೂ ಬಿ ಸಿಸ್ ಬಂದ್ಬಿಟ್ಟು ದೇ ಆರ್ ದಿ ಲಾರ್ಜೆಸ್ಟ್ ಬ್ಲಡ್ ಸೆಲ್ಸ್. ಸೊ ಬ್ಲಡ್ ಸೆಲ್ಸ್ ಅಲ್ಲಿ ಏನಿವು ಲಾರ್ಜೆಸ್ಟ್ ಸೆಲ್ಸ್ ಗಳು. ಇದ್ರದ್ದು ಸೈಜ್ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ಬೇರೆ ಸೆಲ್ಸ್ ಕಂಪೇರ್ ಮಾಡಿದ್ರೆ. ದೇ ಕಂಟೈನ್ಸ್ ನ್ಯೂಕ್ಲಿಯಸ್. ಸಾರಿ, ನಾನು ಹೇಳದ್ ಮರ್ತೆ. ಸೊ ನಮ್ಮ ಮೆಚೂರ್ ಆರ್ ಬಿ ಸಿ ಏನಿರುತ್ತೆ ಅದ್ರಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ಸೊ ಹಾಗಾಗಿ ಆರ್ ಬಿ ಸಿಸ್ ನ ನಾವು ಇನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತ ಕರಿತೀವಿ. ಬಟ್ ಡಬ್ಲ್ಯೂ ಬಿ ಸಿ ಸೆಲ್ಸ್ ಅಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತ ಕರಿತೀವಿ. ದೇ ಪ್ರೆಸೆಂಟ್ ವಿತ್ ಆರ್ ವಿತೌಟ್ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್. ಸೊ ಸೆಲ್ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಇಲ್ದೇ ಇರ್ಬೋದು, ಅಥವಾ ಇರಬಹುದು, ಅಥವಾ ಇಲ್ದೇನೂ ಇರ್ಬೋದು. ಸೊ ಈ ಗ್ರಾನ್ಯೂಲ್ಸ್ ಪ್ರೆಸೆನ್ಸ್ ಮತ್ತೆ ಆಬ್ಸೆನ್ಸ್ ಬೇಸಿಸ್ ಮೇಲೆ ನಾವು ಡಬ್ಲ್ಯೂ ಬಿ ಸಿ ಸೆಲ್ಸ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ.
ಒಂದನ್ನ ನಾವು ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಎ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಯಾವ WBC ಸೆಲ್ಸ್ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರ್ತವೋ ಆ ಸೆಲ್ಸ್ ನಾವೇನಂತ ಕರಿತೀವಿ, ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಆಬ್ಸೆಂಟ್ ಇರ್ತವೋ ಅದನ್ನ ನಾವೇನಂತ ಕರಿತೀವಿ, ಎ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಸೊ ಗ್ರಾನ್ಯುಲೋಸೈಟ್ ಸೆಲ್ಸ್ ಗಳು ಯಾವ್ದಾವ್ದಪ್ಪ ಅಂತಂದ್ರೆ ಬೇಸೋಫಿಲ್, ಎಸಿನೋಫಿಲ್ಸ್ ಅಂಡ್ ನ್ಯೂಟ್ರೋಫಿಲ್ಸ್. ಮತ್ತೆ ಎ ಗ್ರಾನ್ಯುಲೋಸೈಟ್ ಸೆಲ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ಮಾನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್. ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಯಾವುದು, ಗ್ರಾನ್ಯುಲೋಸೈಟ್ಸ್. ಸೊ ಗ್ರಾನ್ಯುಲೋಸೈಟ್ಸ್ ಅಂತ ಅಂದ್ರೆ ಏನು, ದ ಸೆಲ್ಸ್ ವಿಚ್ ಕಂಟೈನ್ಸ್ ದ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್. ಓಕೆ, ಸೊ ಈ ನ್ಯೂಟ್ರೋಫಿಲ್ಸ್ ನ ನೋಡೋದಾದ್ರೆ, ಸೊ ಇದು ಎಷ್ಟು ಪರ್ಸೆಂಟ್ ಇರುತ್ತೆ ಬ್ಲಡ್ ಅಲ್ಲಿ ಅಂತಂದ್ರೆ 60 to 65% ಆಫ್ ಬ್ಲಡ್ ನ್ಯೂಟ್ರೋಫಿಲ್ಸ್ ಪ್ರೆಸೆಂಟ್ ಇರುತ್ತೆ ಬ್ಲಡ್ ಅಲ್ಲಿ. ಎಷ್ಟು ಪರ್ಸೆಂಟ್, 60 to 65%. ಸೊ ಇದ್ರದ್ದು ನ್ಯೂಕ್ಲಿಯಸ್ ನೋಡೋದಾದ್ರೆ, ನ್ಯೂಕ್ಲಿಯಸ್ ಬಂದ್ಬಿಟ್ಟು ಮಲ್ಟಿ ಲೋಬಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಂದ್ರೆ ಈ ನ್ಯೂಕ್ಲಿಯಸ್ ಏನಿದೆ ಬರೀ ಒಂದೇ ಒಂದು ಲೋಬ್ ಇಲ್ಲ, ಇದೇನಾಗಿದೆ ಬ್ರಾಂಚ್ ಆಗಿದೆ. ಅಂದ್ರೆ ಇಲ್ಲಿ 3 ಲೋಬ್ಸ್ ಕಾಣಿಸ್ತಾ ಇದೆಯಲ್ವಾ, ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಮಲ್ಟಿ ಲೋಬ್. ಅಂದ್ರೆ ಒಂದಕ್ಕಿಂತ ಹೆಚ್ಚು ಜಾಸ್ತಿ ಲೋಬ್ಸ್ ಇದಾವೆ ನ್ಯೂಕ್ಲಿಯಸ್ ಅಲ್ಲಿ ಅಂತ. ದೆನ್ ಇದ್ರ ಏನು, ಇಟ್ ಇಸ್ ಸ್ಟೇನಡ್ ವಿತ್ ಪರ್ಪಲ್ ಕಲರ್ ಡೈ ಕಾಲ್ಡ್ ಹೆಮೆಟೋಕ್ಸೈಲಿನ್. ಸೊ ಆಗ್ಲೇ ನಾನು ಏನ್ ಹೇಳ್ದೆ, ಲ್ಯೂಕೋಸೈಟ್ಸ್ ಅನ್ನುವಂಥದ್ದು ಏನಾಗಿರ್ತವೆ, ಕಲರ್ಲೆಸ್ ಸೆಲ್ಸ್, ಅಥವಾ ಇದಕ್ಕೆ ಯಾವುದೇ ರೀತಿ ಕಲರ್ ಇರಲ್ಲ, ಅದಕ್ಕೆ ಇದನ್ನ ವೈಟ್ ಸೆಲ್ಸ್ ಅಂತಾನು ಕರಿತೀವಿ. ಬಟ್ ಈ ಸೆಲ್ಸ್ ನ ನಾವು ಮೈಕ್ರೋಸ್ಕೋಪಿನ ಎಕ್ಸಾಮಿನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟೇನಿಂಗ್ ಮಾಡ್ತೀವಿ. ಸ್ಟೇನಿಂಗ್ ಅಂತ ಅಂದ್ರೆ ಆ ಸೆಲ್ಸ್ ಗೆ ನಾವು ಕಲರ್ ನ ಅಪ್ಲೈ ಮಾಡ್ತೀವಿ. ಆ ಕಲರ್ ನ ಅಪ್ಲೈ ಮಾಡಿದಾಗ ನ್ಯೂಕ್ಲಿಯಸ್ ಏನು ಸ್ಟೇನ್ ತಕೊಳ್ಳುತ್ತಲ್ವಾ, ಸೊ ಅದು ಯಾವ ಸ್ಟೇನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇದು ಹೆಮೆಟೋಕ್ಸೈಲಿನ್ ಅನ್ನುವಂತ ಸ್ಟೇನ್ ನ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಆಗ ನಾವು ಇದನ್ನ ನ್ಯೂಟ್ರೋಫಿಲ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ ನೋಡೋದಾದ್ರೆ, ಏನಪ್ಪಾ ಇದ್ರದ್ದು ಫಂಕ್ಷನ್ ಅಂತ ಅಂದ್ರೆ ದ ಎಂಗಲ್ಫಿಂಗ್ ದ ಬ್ಯಾಕ್ಟೀರಿಯಾ. ಸೊ ಇದೇನ್ ಮಾಡ್ತವೆ ಅಂತ ಅಂದ್ರೆ, ಈ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ಬ್ಯಾಕ್ಟೀರಿಯಾನ ಎಂಗಲ್ಫ್ ಮಾಡೋದು ಅಂತ ಅಂದ್ರೆ ಡೆಸ್ಟ್ರಾಯ್ ಮಾಡುತ್ತೆ, ತಿನ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇದು ಮೇನ್ ಫಂಕ್ಷನ್. ಸೊ ಯೂಶುವಲಿ ನಮ್ಮ ಯಾವುದೇ ಏನು WBC ಸೆಲ್ಸ್ ನ ತಕೊಂಡ್ರೆ ಅದ್ ಮೇನ್ ಆಗಿ ಏನ್ರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತಂದ್ರೆ, ಒಂದು ಇಮ್ಯೂನ್ ಮೆಕ್ಯಾನಿಸಮ್, ಇನ್ನೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಂದ್ರೆ ಯಾವುದೇ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಥವಾ ನಮ್ಮ ಬಾಡಿಲಿ ಅನ್ವಾಂಟೆಡ್ ಚೇಂಜಸ್ ಆದಾಗ ಫಸ್ಟ್ ಆಕ್ಟಿವೇಟ್ ಆಗುವ ಸೆಲ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ನಮ್ಮ WBC ಸೆಲ್ಸ್ ಗಳು. ಓಕೆ, ಸೊ ಒನ್ಸ್ ಅಗೇನ್ ನ್ಯೂಟ್ರೋಫಿಲ್ಸ್. ಸೊ ನ್ಯೂಟ್ರೋಫಿಲ್ಸ್ ಬಂದ್ಬಿಟ್ಟು ಎಷ್ಟು ಪರ್ಸೆಂಟ್ ಇರ್ತವೆ ಬ್ಲಡ್ ಅಲ್ಲಿ, 60 to 65% ಇರುತ್ತೆ. ಇದ್ರದ್ದು ನ್ಯೂಕ್ಲಿಯಸ್ ಬಂದ್ಬಿಟ್ಟು ಯಾವ ಮಲ್ಟಿ ಲೋಬ್ಡ್ ಆಗಿರುತ್ತೆ. ಜೊತೆಗೆ ಈ ಸೆಲ್ಸ್ ಅಲ್ಲಿ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಇದು ಯಾವ ಸ್ಟೇನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಹೆಮೆಟೋಕ್ಸೈಲಿನ್ ಸ್ಟೇನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಯಾವ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ, ಇದು ಇಂಪಾರ್ಟೆಂಟ್. ಯಾವ ಕಲರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನಾವು ಮೈಕ್ರೋಸ್ಕೋಪಿನ ಎಕ್ಸಾಮಿನೇಷನ್ ಮಾಡಿದಾಗ ಅಂತಂದ್ರೆ ಪರ್ಪಲ್ ಕಲರ್ ಅಲ್ಲಿ ಕಾಣಿಸ್ಕೊಳ್ಳುವಂತದ್ದು ಇದ್ರದ್ದು ನ್ಯೂಕ್ಲಿಯಸ್. ದೆನ್ ಫಂಕ್ಷನ್ಸ್ ಬಂದ್ಬಿಟ್ಟು ಏನಪ್ಪಾ ಇದ್ರದ್ದು ಮೇಜರ್ ಫಂಕ್ಷನ್ ಅಂತ ಅಂದ್ರೆ ಎಂಗಲ್ಫಿಂಗ್ ದ ಬ್ಯಾಕ್ಟೀರಿಯಾ. ಓಕೆ, ಇಷ್ಟು ಅರ್ಥ ಆಗಿದ್ಯಾ? ನೆಕ್ಸ್ಟ್ ಸೆಲ್ಸ್ ಬಂದ್ಬಿಟ್ಟು ಎಸಿನೋಫಿಲ್ಸ್. ಸೊ ಎಸಿನೋಫಿಲ್ಸ್ ಬಂದ್ಬಿಟ್ಟು ಎಷ್ಟಿರ್ತವೆ ಅಂತಂದ್ರೆ ದೇ ಆರ್ ಅಬೌಟ್ 2 to 3% ಆಫ್ ಬ್ಲಡ್ ಅಲ್ಲಿ ಇದ್ರದ್ದು ಪ್ರಮಾಣ ಎಷ್ಟಿರುತ್ತೆ ಅಂತ ಅಂದ್ರೆ 2 to 3%. ಸೊ ಇದ್ರದ್ದು ನ್ಯೂಕ್ಲಿಯಸ್ ನೋಡೋದಾದ್ರೆ, ನ್ಯೂಕ್ಲಿಯಸ್ ಇಸ್ ಬೈಲೋಬಡ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ ನ್ಯೂಕ್ಲಿಯಸ್ ಎಷ್ಟು ಲೋಬ್ ಆಗಿದೆ ಅಂತ ಅಂದ್ರೆ 2 ಲೋಬ್ಸ್ ಇಂದ ಆಗಿದೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಲೋಬ್ ಇದೆ, 2 ಲೋಬ್ಸ್ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಬೈಲೋಬಡ್ ಅಂತ ಕರಿತೀವಿ. ಸೊ ಜೊತೆಗೆ ಈ ಸೆಲ್ಸ್ ಅಲ್ಲೂ ಕೂಡ ಏನ್ ಮಾಡ್ತವೆ, ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರ್ತವೆ. ದ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಆರ್ ಲಾರ್ಜ್. ಸೊ ಸೈಜ್ ಏನಾಗಿರುತ್ತೆ, ಗ್ರಾನ್ಯೂಲ್ಸ್ ಲಾರ್ಜ್ ಆಗಿರುತ್ತೆ. ಜೊತೆಗೆ ದೇ ಆರ್ ಸ್ಟೇನಡ್ ವಿತ್ ದ ರೆಡ್ ಆಸಿಡ್ ಡೈ ಕಾಲ್ಡ್ ಇಯೋಸಿನ್. ಸೊ ಇದು ಯಾವ ಡೈನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ರೆ ಇಯೋಸಿನ್ ಅನ್ನುವಂತ ಡೈನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಇದ್ರದ್ದು ನ್ಯೂಕ್ಲಿಯಸ್ ಯಾವ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ ಅಂತ ಅಂದ್ರೆ ರೆಡ್ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಇದ್ರದ್ದು ಫಂಕ್ಷನ್ ಏನಪ್ಪಾ ಇದ್ರದ್ದು ಅಂತಂದ್ರೆ ಇಟ್ ಎಂಗಲ್ಫಿಂಗ್ ದ ಬ್ಯಾಕ್ಟೀರಿಯಾ.
ಸೊ ಇದು ಬ್ಯಾಕ್ಟೀರಿಯಾನ ಏನ್ ಮಾಡುತ್ತೆ, ಎಂಗಲ್ಫ್ ಮಾಡುತ್ತೆ. ಜೊತೆಗೆ ಇಟ್ ಸೆಕ್ರೀಟ್ಸ್ ದ ಆಂಟಿ ಟಾಕ್ಸಿನ್ಸ್ ರಿಲೇಟೆಡ್ ವಿತ್ ಅಲರ್ಜಿ. ಸೊ ಆಂಟಿ ಟಾಕ್ಸಿನ್ಸ್ ಅಂದ್ರೆ ನಮ್ಮ ಬಾಡಿಲಿ ಅಲರ್ಜಿಕ್ ರಿಯಾಕ್ಷನ್ ಆದಾಗ ಫಸ್ಟ್ ಆಕ್ಟಿವೇಟ್ ಆಗುವಂತ ಸೆಲ್ಸ್ ಗಳು ಯಾವುದು, ಎಸಿನೋಫಿಲ್ಸ್ ಸೆಲ್ಸ್ ಗಳು. ಸೊ ಇದೇನ್ ಮಾಡ್ತವೆ ಅಂತಂದ್ರೆ ಆಂಟಿ ಟಾಕ್ಸಿನ್ಸ್ ನ ರಿಲೀಸ್ ಮಾಡ್ತವೆ. ಅಂದ್ರೆ ಯಾವ ಆಂಟಿಜನ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುತ್ತೋ ಅದನ್ನ ಡಿಸ್ಟ್ರಾಯ್ ಮಾಡಕ್ಕೆ, ಅಗೇನ್ಸ್ಟ್ ಆಂಟಿಬಾಡಿನ ಏನ್ ಮಾಡುತ್ತೆ, ಸೆಕ್ರೀಟ್ ಮಾಡಕ್ಕೆ ಹೆಲ್ಪ್ ಮಾಡುವಂತದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ಯೋಸಿನೋಫಿಲ್ಸ್. ಓಕೆ, ನೆಕ್ಸ್ಟ್ ಸೆಲ್ಸ್ ಯಾವ್ದಪ್ಪ ಅಂತಂದ್ರೆ ಬೇಸೋಫಿಲ್ಸ್. ಸೊ ಬೇಸೋಫಿಲ್ಸ್ ಅಂಡ್ ಇದು ಕೂಡ ಎಷ್ಟು ಪರ್ಸೆಂಟ್ ಇರುತ್ತೆ ನಮ್ಮ ಸೆಲ್ಸ್ ಅಲ್ಲಿ ಅಂತಂದ್ರೆ 0.5 to 1% ಆಫ್ ಬ್ಲಡ್ ಮಾತ್ರ ಪ್ರೆಸೆಂಟ್ ಇರ್ತವೆ. ಇದನ್ನ ರೇರೆಸ್ಟ್ ಸೆಲ್ಸ್ ಆಫ್ ದ WBCs ಅಂತ ಕರಿತೀವಿ. ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರುವಂತಹ ಬ್ಲಡ್ ಸೆಲ್ಸ್ ಯಾವ್ದಪ್ಪ ಅಂತಂದ್ರೆ ಬೇಸೋಫಿಲ್ಸ್. ಸೊ ಇದ್ರದ್ದು ನ್ಯೂಕ್ಲಿಯಸ್ ಬಂದ್ಬಿಟ್ಟು ನ್ಯೂಕ್ಲಿಯಸ್ ಇಸ್ ಲಾರ್ಜ್ ಅಂಡ್ ಇಂಡಿಸ್ಟಿಂಕ್ಟ್ಲಿ ಲೋಬಡ್. ನ್ಯೂಕ್ಲಿಯಸ್ ಏನಾಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಜೊತೆಗೆ ಇನ್ಅಪ್ರೋಪ್ರಿಯೇಟ್ ಏನಾಗಿರುತ್ತೆ, ಲೋಬ್ಡ್ ಆಗಿರುತ್ತೆ. ಜೊತೆಗೆ ಇದು ಯಾವ ಡೈನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇಟ್ಸ್ ಸ್ಟೇನ್ಡ್ ವಿತ್ ದ ಮಿಥೈಲಿನ್ ಬ್ಲೂ ಡೈ. ಸೊ ಇನ್ನು ಮಿಥಿಲಿನ್ ಬ್ಲೂ ಅನ್ನುವಂತಹ ಏನು ಸ್ಟೇನ್ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಇದನ್ನ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನ್ ಮಾಡಿದಾಗ ಯಾವ ಕಲರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಬ್ಲೂ ಕಲರ್ ಅಲ್ಲಿ ಇದ್ರದ್ದು ನ್ಯೂಕ್ಲಿಯಸ್ ಏನ್ ಮಾಡುತ್ತೆ, ಅಪಿಯರ್ ಆಗುವಂತದ್ದು. ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ ನೋಡೋದಾದ್ರೆ ಇಟ್ ಇನ್ವಾಲ್ವ್ಸ್ ಇನ್ ದ ಡಿಫೆನ್ಸ್ ಅಗೇನ್ಸ್ಟ್ ದ ಅಲರ್ಜೆನ್ಸ್ ಅಂಡ್ ಪ್ಯಾಥೋಜನ್ಸ್. ಅಂದ್ರೆ ನಮ್ಮ ಬಾಡಿಲಿ ಯಾವುದೇ ಒಂದು ಪ್ಯಾಥೋಜನ್ ಅಂದ್ರೆ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಥವಾ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಏನಾದ್ರು ಎಂಟರ್ ಆದಾಗ ಮತ್ತೆ ಏನಾದ್ರು ಅಲರ್ಜಿಕ್ ರಿಯಾಕ್ಷನ್ ಕ್ರಿಯೇಟ್ ಆದಾಗ ಇವೇನ್ ಮಾಡುತ್ತೆ, ರಿಲೀಸ್ ಆಗುತ್ತೆ, ಅದ್ರ ಅಗೇನ್ಸ್ಟ್ ಫೈಟ್ ಮಾಡುತ್ತೆ. ಜೊತೆಗೆ ಇಟ್ ಆಲ್ಸೋ ಪ್ರಿವೆಂಟ್ ದ ಅನ್ವಾಂಟೆಡ್ ಬ್ಲಡ್ ಕ್ಲಾಟಿಂಗ್. ಅಂದ್ರೆ ಬ್ಲಡ್ ಕ್ಲಾಟ್ ಆಗದೆ ಇರುವ ತರ ನೋಡ್ಕೊಳ್ಳುವಂಥದ್ದು. ಇದಿಷ್ಟು ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಬೇಸೋಫಿಲ್ಸ್. ಸೊ ಈಗ ನಾವು 3 ಗ್ರಾನ್ಯುಲೋಸೈಡ್ ಸೆಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಯಾವ್ದ್ಯಾವ್ದು ಅಂತಂದ್ರೆ ಒಂದು ನ್ಯೂಟ್ರೋಫಿಲ್ಸ್, ಎಸಿನೋಫಿಲ್ಸ್ ಮತ್ತೆ ಬೇಸೋಫಿಲ್ಸ್. ಸೊ ನೆಕ್ಸ್ಟ್ ಮೂವಿಂಗ್ ಟು ದ ಗ್ರಾನ್ಯುಲೋಸೈಡ್. ಸೊ ಗ್ರಾನ್ಯುಲೋಸೈಡ್ಸ್ ಅಲ್ಲಿ 2 ತರದ್ ಬರ್ತವೆ. ಒಂದನ್ನ ನಾವು ಮಾನೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಲಿಂಫೋಸೈಟ್ಸ್ ಅಂತ ಕರಿತೀವಿ. ಸೊ ಮಾನೋಸೈಟ್ಸ್ ಅನ್ನುವಂಥದ್ದು ಎಷ್ಟು ಪರ್ಸೆಂಟ್ ಇರ್ತವೆ ಬ್ಲಡ್ ಅಲ್ಲಿ ಅಂತಂದ್ರೆ 6 to 8% ಅಷ್ಟು ಇರ್ತವೆ. ಜೊತೆಗೆ ಇದ್ರದ್ದು ನ್ಯೂಕ್ಲಿಯಸ್ ಬಂದ್ಬಿಟ್ಟು ಲಾರ್ಜ್ ಇರುತ್ತೆ. ದೆನ್ ಇಟ್ ಹ್ಯಾಸ್ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಲಾರ್ಜ್ ಇರುತ್ತೆ. ಜೊತೆಗೆ ಇದ್ರದ್ದು ಶೇಪ್ ಯಾವುದು, ಕಿಡ್ನಿ ಶೇಪ್ ಅಥವಾ ಬೀನ್ ಶೇಪ್ ಅಂತಾನು ನಾವು ಹೇಳ್ಬೋದು. ಸೈಟೋಪ್ಲಾಸಮ್ ವಿತೌಟ್ ಗ್ರಾನ್ಯೂಲ್ಸ್. ಸೆಲ್ದು ಸೈಟೋಪ್ಲಾಸಮ್ ಅಲ್ಲಿ ಯಾವುದೇ ರೀತಿ ಗ್ರಾನ್ಯೂಲ್ಸ್ ಗಳು ಇರಲ್ಲ. ಅಟ್ ದ ಸೈಟ್ ಆಫ್ ಇನ್ಫೆಕ್ಷನ್ ದೇ ಟ್ರಾನ್ಸ್ಫಾರ್ಮ್ ಇಂಟು ಮ್ಯಾಕ್ರೋಫೇಜಸ್. ಅಂದ್ರೆ ಇದೇನ್ ಮಾಡ್ತವೆ ಅಂತಂದ್ರೆ ಇನಿಷಿಯಲಿ ನಮ್ಮೇನೋ ಬೋನ್ ಅಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಯಾವ್ದ್ರಿಂದ, ಬೋನ್ ಅಲ್ಲಿ ಏನಿರುತ್ತೆ, ಸ್ಟೆಮ್ ಸೆಲ್ಸ್ ಇರ್ತವೆ, ಮಲ್ಟಿಪ್ಲೂರೆಂಟ್ ಸ್ಟೆಮ್ ಸೆಲ್ಸ್ ಇರ್ತವೆ. ಅದರಿಂದ ಏನಾಗುತ್ತೆ, ಡಿಫ್ರೆಂಟ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತಲ್ವಾ. ಸೊ ಅದೇ ರೀತಿ ಇನಿಷಿಯಲ್ ಪ್ರೊಡ್ಯೂಸ್ ಆದಾಗ ಇದು ಏನಾಗಿರ್ತವೆ, ಮಾನೋಸೈಡ್ ಆಗಿರ್ತವೆ. ಲೇಟರ್ ಬ್ಲಡ್ ಅಲ್ಲಿ ರಿಲೀಸ್ ಆದ್ಮೇಲೆ ಇವು ಏನಾಗಿ ಕನ್ವರ್ಟ್ ಆಗ್ತವೆ ಅಂತಂದ್ರೆ ಮ್ಯಾಕ್ರೋಫೈಜ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಇನ್ಫೆಕ್ಷನ್ ಎಲ್ಲೆಲ್ಲಿ ಆಗಿರುತ್ತೆ, ಸೊ ಅಲ್ಲಿ ಏನ್ ಮಾಡ್ತವೆ, ಮ್ಯಾಕ್ರೋಫೇಜ್ ಆಗಿ ಆಕ್ಟ್ ಮಾಡ್ತವೆ. ಮ್ಯಾಕ್ರೋಫೇಜ್ ಕೆಲಸ ಏನಪ್ಪಾ ಅಂತಂದ್ರೆ ಎಂಗಲ್ಫಿಂಗ್ ಆಫ್ ದಿ ಅನ್ವಾಂಟೆಡ್ ಸಬ್ಸ್ಟೆನ್ಸ್. ಅಂದ್ರೆ ಎಂಗಲ್ಫ್ ಮಾಡೋದು, ಯಾವುದೇ ಒಂದು ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ವೈರಲ್ ಪಾರ್ಟಿಕಲ್ ಆಗಿರ್ಬೋದು, ಅದನ್ನ ಏನ್ ಮಾಡುತ್ತೆ, ಎಂಗಲ್ಫ್ ಮಾಡುವಂಥದ್ದು. ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಇಂಜೆಕ್ಷನ್ ಆಫ್ ಜರ್ಮ್ಸ್. ಸೊ ಆಲ್ರೆಡಿ ಏನ್ ಹೇಳ್ದೆ, ಮ್ಯಾಕ್ರೋಫೇಜ್ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಎಂಗಲ್ಫಿಂಗ್ ಆಫ್ ದಿ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಂತ ಹೇಳದ್ನಲ್ಲ. ಸೊ ಇದು ಅಷ್ಟೇ, ಇದನ್ನ ನಾವು ಇಟ್ ಇನ್ವಾಲ್ವ್ಸ್ ಇನ್ ದ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಾನು ಕೂಡ ನಾವು ಇದಕ್ಕೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಿಂಫೋಸೈಟ್ಸ್. ಸೊ ಲಿಂಫೋಸೈಟ್ಸ್ ಅಂತ ತಕೊಂಡ್ರೆ ಇದು ನಮ್ಮ ಬ್ಲಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತಂದ್ರೆ 20 to 25% ಆಫ್ ಬ್ಲಡ್ ಪ್ರೆಸೆಂಟ್ ಇರುತ್ತೆ. ಸೊ ದೇ ಆರ್ ದಿ ಸ್ಮಾಲೆಸ್ಟ್ WBC ಸೆಲ್ಸ್ ವಿತ್ ಲಾರ್ಜ್ ನ್ಯೂಕ್ಲಿಯಸ್. ಸೊ ಸೆಲ್ಸ್ ನೋಡಕ್ಕೆ ಸೈಜ್ ಅಲ್ಲಿ ಸ್ಮಾಲ್ ಆಗಿರ್ತವೆ, ಬಟ್ ಇದ್ರದ್ದು ನ್ಯೂಕ್ಲಿಯಸ್ ಏನಿರುತ್ತೆ
ಲಾರ್ಜ್ ಇರುತ್ತೆ, ಅಂದ್ರೆ ಮೆಜಾರಿಟಿ ಸೆಲ್ ಪೋರ್ಷನ್ ಏನಿರುತ್ತೆ ಅದನ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಇನ್ ಏನು ಲಿಂಫೋಸೈಟ್ಸ್ ಇದೆ ಅಲ್ವಾ, ಇದ್ರಲ್ಲಿ ಎರಡು ಟೈಪ್ಸ್ ಇದೆ. ಒಂದನ್ನ ಬಿ ಲಿಂಫೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದು ಟಿ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಅಂದ್ರೆ ಇದು ಯಾವ್ದ್ರ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ಅಂದ್ರೆ, ಲಿಂಫೋಸೈಟ್ಸ್ ಏನು ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗಿ ರಿಲೀಸ್ ಆಗ್ತವೆ. ಎಲ್ಲಿಗೆ ರಿಲೀಸ್ ಆಗ್ತವೆ? ಬ್ಲಡ್ ವೆಸಲ್ಸ್ಗೆ ರಿಲೀಸ್ ಆಗ್ತವಲ್ವಾ. ಸೊ ಬ್ಲಡ್ ಅಲ್ಲಿ ಏನಾದ್ರೂ ಅದು ಮೆಚ್ಯೂರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಬಿ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಅದೇ ಲಿಂಫೋಸೈಟ್ಸ್ ಏನಾದ್ರೂ ನಮ್ಮಲ್ಲಿರುವಂತ ಏನೋ ಥೈಮಸ್ ಗ್ಲ್ಯಾಂಡ್ ಇರುತ್ತಲ್ಲ, ಆ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಮೆಚ್ಯೂರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಟಿ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಇರೋದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡೀಸ್. ಇವೇಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ನಮ್ಮ ಬಾಡಿದೇನು ಇಮ್ಯೂನ್ ಸಿಸ್ಟಮ್, ಮೇನ್ ಆಗಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಎಂತಕ್ಕೆ ಹೆಲ್ಪ್ ಮಾಡ್ತವೆ ಅಂತಂದ್ರೆ ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ಸೆಲ್ಯುಲರ್ ಕಾಂಪೊನೆಂಟ್ಸ್ ಆಫ್ ದಿ ಬ್ಲಡ್. ಯಾವ್ದ್ಯಾವ್ದು ಬರುತ್ತೆ? ಒಂದು RBCs ಬರುತ್ತೆ, ಮತ್ತೆ WBCs ಬರುತ್ತೆ. RBC ಸ್ಟ್ರಕ್ಚರ್ ಯಾವುದು? ಬೈಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ. ಜೊತೆಗೆ ಅದನ್ನ ರೆಡ್ ಸೆಲ್ಸ್ ಅಂತ ಯಾಕೆ ಕರಿತೀವಿ? ಅದರಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರುತ್ತೆ. ಅಂಡ್ ಇದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ದಿ ರೆಸ್ಪಿರೇಟರಿ ಗ್ಯಾಸಸ್. ಅದೇ ರೀತಿ WBCs ನಾವು ಕಲರ್ಲೆಸ್ ಸೆಲ್ಸ್ ಅಂತಾನು ಕರಿತೀವಿ. ಇದರಲ್ಲಿ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರ್ಬೋದು, ಆಬ್ಸೆಂಟ್ ಇರ್ಬೋದು. ಅದ್ರ ಬೇಸಿಸ್ ಮೇಲೆ ಗ್ರಾನ್ಯುಲೋಸೈಟ್ಸ್ ಮತ್ತೆ ಎ ಗ್ರಾನ್ಯುಲೋಸೈಟ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಗ್ರಾನ್ಯುಲೋಸೈಟ್ಸ್ ಅಲ್ಲಿ ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್ ಮತ್ತೆ ಎಸಿನೋಫಿಲ್ಸ್ ಬರ್ತವೆ. ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಮಾನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್ ಬರ್ತವೆ. ಐ ಹೋಪ್ ಇದ್ರದ್ದು ಸ್ಟ್ರಕ್ಚರ್ ಅಂಡ್ ಮತ್ತೆ ಫಂಕ್ಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದು ಥ್ರಾಂಬೋಸೈಟ್ಸ್, ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಅಂತ ಕರಿತೀವಿ. ಸೊ ಏನಪ್ಪಾ ಇವು ಅಂತಂದ್ರೆ, ದೇ ಆರ್ ದಿ ಸ್ಮಾಲೆಸ್ಟ್ ಬ್ಲಡ್ ಸೆಲ್ಸ್. ನಮ್ಮ ಬ್ಲಡ್ ಅಲ್ಲಿ ಇರುವಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇದು. ದೇ ಆರ್ ಕಲರ್ಲೆಸ್ ಸ್ಪೆರಿಕಲರ್ ಓವಲ್ ಶೇಪ್ಡ್ ಸ್ಟ್ರಕ್ಚರ್. ಸೊ ಕಲರ್ಲೆಸ್ ಆಗಿರ್ತವೆ, ಜೊತೆಗೆ ಇದು ಸ್ಪೆರಿಕಲರ್ ಓವಲ್ ಶೇಪ್ ಸ್ಟ್ರಕ್ಚರ್ ಆಗಿರ್ತದೆ. ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 8 to 10 days. ಜೊತೆಗೆ ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಹೆಲ್ಪ್ಸ್ ಇನ್ ಬ್ಲಡ್ ಕೋಆಗ್ಯುಲೇಷನ್. ಏನು ಬ್ಲಡ್ ಕೋಆಗ್ಯುಲೇಷನ್ ಅಂತಂದ್ರೆ, ನಮ್ಮ ಬ್ಲಡ್ ಕ್ಲಾಟಿಂಗ್ ಆಗುತ್ತಲ್ವಾ, ರಕ್ತ ಹೆಪ್ಪುಗೊಟ್ಟುತ್ತಲ್ವಾ, ಆ ಪ್ರಾಸೆಸ್ ಅಲ್ಲಿ ಮೇನ್ ಆಗಿ ಇನ್ವಾಲ್ವ್ ಆಗುವಂತ ಸೆಲ್ಸ್ಗಳು ಯಾವ್ದಪ್ಪ ಅಂತ ಅಂದ್ರೆ ಪ್ಲೇಟ್ಲೈಟ್ಸ್. ಇದನ್ನ ಏನಂತೀವಿ? ಕಿರುತಟ್ಟೆಗಳು ಅಂತ ಕರಿತೀವಿ. ಓಕೆ, ದೆನ್ ಸ್ಟ್ರಕ್ಚರ್ ಆಫ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಅನ್ನುವಂಥದ್ದೇನು? ಇದು ಪ್ರೋಟೀನ್ ಮಾಲಿಕ್ಯೂಲ್ ಅಲ್ವಾ. ಸೊ ಎಲ್ಲಿರುತ್ತೆ ಈ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಅಂತಂದ್ರೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದ RBCs. ನಮ್ಮ ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಏನ್ ಇರ್ತವೆ, ಈ RBCs ಒಳಗಡೆ ಏನಿರುತ್ತೆ? ಇದು ಪಿಗ್ಮೆಂಟ್ ಇರುತ್ತೆ. ಆ ಪಿಗ್ಮೆಂಟ್ ನ ನಾವೇನಂತ ಕರಿತೀವಿ? ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಈ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ನೋಡೋದಾದ್ರೆ, ಸೊ ಇದು ಬಂದ್ಬಿಟ್ಟು ಏನ್ರಿಂದ ಆಗಿದೆ ಅಂತಂದ್ರೆ 4 ಪಾಲಿಪೆಪ್ಟೈಡ್ ಚೈನ್ಸ್ ಇಂದ ಆಗಿರುತ್ತೆ. ಇಟ್ ಇಸ್ ಮೇಡ್ ಅಪ್ ಆಫ್ 4 ಪಾಲಿಪೆಪ್ಟೈಡ್ ಚೈನ್ಸ್, 2 ಆಲ್ಫಾ ಚೈನ್ಸ್ ಮತ್ತೆ 2 ಬೀಟಾ ಚೈನ್ಸ್ ಇಂದ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ರೆಡ್ ಕಲರ್ ಅಲ್ಲಿ ಏನೋ ಟ್ವಿಸ್ಟ್ ಆಗಿರೋ ತರ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಆಲ್ಫಾ ಚೈನ್ಸ್. ದೆನ್ ಅದೇ ರೀತಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬೀಟಾ ಚೈನ್ಸ್ ಅಂತ ಕರಿತೀವಿ. ಜೊತೆಗೆ ಸೊ ಏನಿರುತ್ತೆ ಅಂತಂದ್ರೆ ಐರನ್ ಮಾಲಿಕ್ಯೂಲ್ಸ್ ಇರುತ್ತೆ. ಈ ಐರನ್ ಮಾಲಿಕ್ಯೂಲ್ಸ್ ಮತ್ತೆ ಹೀಮ್ ಗ್ರೂಪ್. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ದಿ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಒಂದು ಆಲ್ಫಾ ಚೈನ್, ಸಾರಿ 2 ಆಲ್ಫಾ ಚೈನ್ಸ್ ಇರುತ್ತೆ, 2 ಬೀಟಾ ಚೈನ್ಸ್ ಇರುತ್ತೆ. ಜೊತೆಗೆ ಇದೇನ್ ಎಲ್ಲೋ ಕಲರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಡಾಟ್ಸ್, ಅದು ಯಾವ್ದಪ್ಪ ಅಂತಂದ್ರೆ ಐರನ್ ಮಾಲಿಕ್ಯೂಲ್ಸ್. ಈ ಒಂದೊಂದು ಐರನ್ ಮಾಲಿಕ್ಯೂಲ್ಸ್ ಏನ್ ಮಾಡ್ತವೆ ಅಂತಂದ್ರೆ ಒಂದೊಂದು ಆಕ್ಸಿಜನ್ ಆಟಮ್ ನ ಏನ್ ಮಾಡ್ತವೆ? ಕ್ಯಾರಿ ಮಾಡ್ತವೆ. ಒಂದು RBC ಅಂತ ತಕೊಂಡ್ರೆ, ಒಂದು RBC ಲಿ ಅರೌಂಡ್ 200 to 250 ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತವೆ. ಸೊ ಒಂದ್ RBC ಏನ್ ಮಾಡುತ್ತೆ ಅಂತಂದ್ರೆ 1 ಬಿಲಿಯನ್ ಅಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಮಾಲಿಕ್ಯುಲರ್ ವೇಟ್ ಎಷ್ಟಪ್ಪ ಈ ಹಿಮೋಗ್ಲೋಬಿನ್ ಅಂತಂದ್ರೆ 68,000 ಅಷ್ಟು ಇರುವಂತದ್ದು. ಸೊ ಇದ್ರದ್ದು ನಾರ್ಮಲ್ ರೇಂಜ್ ನೋಡೋದಾದ್ರೆ,
ಸೊ ಎಷ್ಟಿರುತ್ತೆ ಇದು ಪರ್ಸನ್ ಟು ಪರ್ಸನ್ ಮತ್ತೆ ಏಜ್ ಟು ಏಜ್ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಅಡಲ್ಟ್ ಮೆನ್, ಸೊ ಮೇಲ್ಸ್ ಅಲ್ಲಿ ತಕೊಂಡ್ರೆ ಎಷ್ಟಿರುತ್ತೆ ಅಂತಂದ್ರೆ 13.5 ಟು 17.5 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಅದೇ ರೀತಿ ವುಮೆನ್ಸ್ ತಕೊಂಡ್ರೆ ಎಷ್ಟಿರುತ್ತೆ ಅಂತಂದ್ರೆ 12 ಟು 15.5 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ದೆನ್ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಎಷ್ಟಿರುತ್ತೆ ಅಂತಂದ್ರೆ ಮೋರ್ ದ್ಯಾನ್ 11.0 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ದೆನ್ ಚಿಲ್ಡ್ರನ್ಸ್ ಅಲ್ಲಿ ಏನಿರುತ್ತೆ ಎಷ್ಟಿರುತ್ತೆ ಅಂತಂದ್ರೆ 11 ಟು 16 ಗ್ರಾಮ್ ಪರ್ ಡೆಸಿಲೀಟರ್. ಸೊ ಇದು ಏನಾಗುತ್ತೆ, ಇದಿಷ್ಟು ಏನೋ ನಾರ್ಮಲ್ ರೇಂಜ್. ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್ ಅಂಡ್ ಏಜ್ ಟು ಏಜ್. ಓಕೆ, ಇಷ್ಟ ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಬಂದು ನಾರ್ಮಲ್ ರೇಂಜ್ ಆಫ್ WBCs. ಸೊ ನಾರ್ಮಲ್ ರೇಂಜ್ ಆಫ್ RBCs. ಸೊ RBCs ಅಂದ್ರೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಎಷ್ಟಿರ್ತವೆ ಅಂತಂದ್ರೆ ಇದು ಬಂದ್ಬಿಟ್ಟು ನ್ಯೂ ಬಾರ್ನ್ಸ್ ಅಲ್ಲಿ 4.8 ಟು 7.1 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋ ಲೀಟರ್ ಇರ್ತವೆ. ದೆನ್ ಅದೇ ರೀತಿ ಇನ್ಫ್ಯಾಂಟ್ಸ್ ಅಥವಾ ಟಾಡ್ಲರ್ಸ್ ಅಂದ್ರೆ 6 ಮಂತ್ಸ್ ಟು 1 ಇಯರ್ ಏಜ್ ಮಕ್ಕಳು ಏನಿರ್ತವೆ ಅವರಲ್ಲಿ ಎಷ್ಟಿರುತ್ತೆ ಅಂತಂದ್ರೆ 3.5 ಟು 5.5 ಮಿಲಿಯನ್ ಸೆಲ್ಸ್ ಪರ್ ಡೆಸಿಲೀಟರ್ಸ್ ಇರ್ತವೆ. ಸಾರಿ, ನಾಟ್ ಡೆಸಿಲೀಟರ್, ಮೈಕ್ರೋಲೀಟರ್ ಇರ್ತವೆ. ದೆನ್ ಚಿಲ್ಡ್ರನ್ಸ್ ಅಲ್ಲಿ 1 ಟು 2 ಇಯರ್ಸ್ 12 ಇಯರ್ಸ್ ವರೆಗೂ ಏನ್ ಚಿಲ್ಡ್ರನ್ಸ್ ಇರ್ತವೆ ಅವರಲ್ಲಿ 4 ಟು 5.5 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ದೆನ್ ಅಡಾಲೆಸೆಂಟ್ ಬಂದ್ರೆ ಅಂದ್ರೆ 12 ಟು 18 ಇಯರ್ಸ್ ಏಜ್ ಯಾರಿರುತ್ತೆ ಅವರಲ್ಲಿ ಎಷ್ಟಿರುತ್ತೆ ಅಂತಂದ್ರೆ 4.1 ಟು 5.3 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರುತ್ತೆ. ದೆನ್ ಅದೇ ರೀತಿ ಅಡಲ್ಟ್ ಮೇಲ್ ಬಂದ್ರೆ 4.7 ಟು 6 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ದೆನ್ ಫೀಮೇಲ್ಸ್ ಬಂದ್ರೆ 4.2 ಟು 5.4 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ಸೊ ಇಲ್ಲಿ ನೀವು ಗಮನಿಸಬಹುದು. ಸೊ ಏನಾಗುತ್ತೆ ಅಂತಂದ್ರೆ ಇನಿಷಿಯಲಿ ಈ RBC ಸೆಲ್ಸ್ ಏನೋ ಅಂದ್ರೆ ನ್ಯೂ ಬಾರ್ನ್ಸ್ ಮತ್ತೆ ಅಡಲ್ಟ್ಸ್ ಕಂಪೇರ್ ಮಾಡಿದ್ರೆ ಸೆಲ್ಸ್ ನಂಬರ್ ಏನಿದೆ ವೇರಿ ಆಗಿದೆ. ಸೊ ಯಾಕೆ ಯಾವಾಗ್ಲೂ ಚಿಕ್ಕ ಮಕ್ಕಳಲ್ಲಿ RBC ಲೆವೆಲ್ ಜಾಸ್ತಿ ಇರುತ್ತೆ ಅಂತಂದ್ರೆ ಸೊ ಏನು ಮದರ್ದು ವೋಮ್ ಅಂದ್ರೆ ಗರ್ಭದಲ್ಲಿ ಏನ್ ಮಕ್ಳು ಬೆಳೀತಾ ಇರ್ತದಲ್ವಾ ಫೀಟಸ್, ಆ ಫೀಟಸ್ ಏನ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯನ್ಸ್ ಜಾಸ್ತಿ ಬೇಕಾಗುತ್ತೆ ಗ್ರೋತ್ ಆಗಕ್ಕೆ. ಸೊ ಹಾಗಾಗಿ ಏನಿರುತ್ತೆ RBC ನಂಬರು ಬಿಫೋರ್ ಬರ್ತ್ ಮತ್ತೆ ಆಫ್ಟರ್ ಬರ್ತ್ ಸಮ್ ಎಕ್ಸ್ಟೆಂಟ್ ವರ್ಗು ಏನಾಗುತ್ತೆ ಅಂತಂದ್ರೆ ರೇಂಜ್ ಜಾಸ್ತಿ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ನಾರ್ಮಲ್ ರೇಂಜ್ ಆಫ್ WBCs. ಇದು ಬಂದ್ಬಿಟ್ಟೆ ನ್ಯೂ ಬಾರ್ನ್ಸ್ ಅಲ್ಲಿ ಅಂದ್ರೆ 0 ಟು 2 ವೀಕ್ಸ್ ಎಷ್ಟಿರುತ್ತೆ ಅಂತಂದ್ರೆ 9,000 ಟು 30,000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ಅದೇ ರೀತಿ ಇನ್ಫ್ಯಾಂಟ್ಸ್ 2 ವೀಕ್ಸ್ ಟು 2 ಮಂತ್ಸ್ ವರೆಗೂ ಏನ್ ಮಕ್ಳಿರ್ತಾರೆ ಅವರಲ್ಲಿ 5,000 ಟು 27,000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಪ್ರೆಸೆಂಟ್ ಇರ್ತವೆ. ದೆನ್ ಯಂಗ್ ಚಿಲ್ಡ್ರನ್ಸ್ ಅಂತ ತಕೊಂಡ್ರೆ ಮೀನ್ಸ್ 2 ಟು 6 ಮಂತ್ಸ್ ಇಯರ್ ಏನಿದೆ ಅವರಲ್ಲಿ ಕೌಂಟ್ ಮಾಡಿದ್ರೆ 5,000 ಟು 19,000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರುತ್ತೆ. ದೆನ್ ಓಲ್ಡರ್ ಚಿಲ್ಡ್ರನ್ಸ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 6 ಟು 18 ಇಯರ್ಸ್ ಅಪ್ ಟು 18 ಇಯರ್ಸ್ ವರೆಗೂ ಎಷ್ಟಿರ್ಬೇಕು ಅಂತಂದ್ರೆ 4,500 ಟು 13,000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರುತ್ತೆ. ದೆನ್ ಅಡಲ್ಟ್ಸ್ ಬಂದ್ರೆ 4,500 ಟು 11,000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಪ್ರೆಸೆಂಟ್ ಇರುವಂತದ್ದು. ದೆನ್ ನಾರ್ಮಲ್ ರೇಂಜ್ ಆಫ್ ಪ್ಲೇಟ್ಲೆಟ್ಸ್ ಅಂತ ತಕೊಂಡ್ರೆ ಸೊ ನ್ಯೂ ಬಾರ್ನ್ಸ್ ಮತ್ತೆ ಇನ್ಫ್ಯಾಂಟ್ಸ್ ಅಲ್ಲಿ ಎಷ್ಟಿರುತ್ತೆ ಅಂತಂದ್ರೆ 2 ಲ್ಯಾಕ್ ಟು 5 ಲ್ಯಾಕ್ ಸೆಲ್ಸ್ ಪರ್ ಮೈಕ್ರೋಲೀಟರ್. ದೆನ್ ಚಿಲ್ಡ್ರನ್ಸ್ ಮತ್ತೆ ಅಡಾಲೆಸೆನ್ಸ್ ಅಲ್ಲಿ 1,50,000 ಟು 4,50,000 ಮೈಕ್ರೋಲೀಟರ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ದೆನ್ ಅಡಲ್ಟ್ಸ್ ಅಲ್ಲಿ 18 ಟು 60 ಇಯರ್ಸ್ ಯಾರಿರ್ತಾರೆ ಅವರಲ್ಲಿ 1.5 ಲ್ಯಾಕ್ ಟು 4.5 ಲ್ಯಾಕ್ ಸೆಲ್ಸ್ ಪರ್ ಮೈಕ್ರೋಲೀಟರ್ ಇರ್ತವೆ. ದೆನ್ ಓಲ್ಡರ್ ಅಡಲ್ಟ್ಸ್ ಅಂದ್ರೆ ಅಬೋವ್ 60 ಪ್ಲಸ್ ಏಜ್ ಯಾರಿರುತ್ತೆ ಅವ್ರಿಗೆ ಬಂದ್ಬಿಟ್ಟು 1,20,000 ಟು 4,05,000 ಸೆಲ್ಸ್ ಪರ್ ಮೈಕ್ರೋಲೀಟರ್ಸ್ ಇರ್ತವೆ. ಈ ಪ್ಲೇಟ್ಲೆಟ್ಸ್ ಕೌಂಟ್ ಏನಿರುತ್ತೆ ಸೊ ಇಂಡಿವಿಜುವಲ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ಸ್ ಅಲ್ಲಿ ಅಕಾರ್ಡಿಂಗ್ ಟು ಏಜ್ ಏನಾಗ್ತಾ ಇರುತ್ತೆ ವೇರಿ ಆಗ್ತಾ ಇರುವಂತದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ನಾರ್ಮಲ್ ರೇಂಜ್ ಆಫ್ RBC, WBC ಮತ್ತೆ ಪ್ಲೇಟ್ಲೆಟ್ಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಯೋಲಾಜಿಕಲ್ ವೇರಿಯೇಷನ್ಸ್ ಇನ್ RBC ಅಂಡ್ WBC ಸೆಲ್ಸ್. ಅಂದ್ರೆ ಈಗ ನಾವು ಲಾಸ್ಟ್ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಏನ್ ನೋಡಿದ್ವಿ RBC ಮತ್ತೆ WBC ನಾರ್ಮಲ್
ರೇಂಜ್ ಏನಿರುತ್ತೆ ಅಂತ ನೋಡಿದ್ವಿ. ಸೊ ಈ ಸೆಲ್ಸ್ ಪ್ರಮಾಣ ಯಾವಾಗ ಜಾಸ್ತಿ ಕಡಿಮೆ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ಸ್ ಅಲ್ಲಿ ಅಂತ ಅಂದ್ರೆ, ಯಾವ್ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಅಂದ್ರೆ, ಸೊ ಫಸ್ಟ್ ಯಾವ್ದು RBCs ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ಏಜ್. ಸೊ ನಾನು ಆಲ್ರೆಡಿ ಏನ್ ಹೇಳಿದೆ, ಸೊ ಏಜ್ ಕೂಡ ವೇರಿ ಆಗುತ್ತೆ. ನ್ಯೂ ಬಾರ್ನ್ಸ್ ಅಲ್ಲಿ RBC ಲೆವೆಲ್ ಜಾಸ್ತಿ ಇದ್ರೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ, ಆಕ್ಸಿಜನ್ ಏನ್ ಮದರ್ ವೂಮ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಳ್ಳೋಕೋಸ್ಕರ ಜನರಲಿ ಏನಾಗಿರುತ್ತೆ, ಏನು ನ್ಯೂ ಬಾರ್ನ್ಸ್ ಅಥವಾ ಫೀಟಸ್ ಏನಿರುತ್ತೆ ಅದರಲ್ಲಿ RBC ಕೌಂಟ್ಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ನೆಕ್ಸ್ಟ್ ಸೆಕ್ಸ್. ಸೊ ಸೆಕ್ಸ್ ಅಂತಂದ್ರೆ ಜೆಂಡರ್, ಇದು ಮೇಲ್ ಟು ಫಿಮೇಲ್ ಏನಿರುತ್ತೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಬಿಫೋರ್ ಪ್ಯೂಬರ್ಟಿ ಅಂಡ್ ಆಫ್ಟರ್ ಮಿನೋಪಾಸ್ ಇನ್ ಫೀಮೇಲ್ಸ್, RBC ಕೌಂಟ್ ಇಸ್ ಸಿಮಿಲರ್ ಟು ದಟ್ ಇನ್ ಮೇಲ್ಸ್. ಅಂದ್ರೆ ಬಿಫೋರ್ ಪ್ಯೂಬರ್ಟಿಗಿಂತ ಮುಂಚೆ ಮತ್ತೆ ಆಫ್ಟರ್ ಮೆನೋಪಾಸ್ ನಂತರ ಮೇಲ್ದು ಫಿಮೇಲ್ದು RBC ಕೌಂಟ್ ಏನಿರುತ್ತೆ ಸಿಮಿಲರ್ ಇರುತ್ತೆ. ಯಾಕೆ ಅಂತಂದ್ರೆ, ಸೊ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತಂದ್ರೆ, ಫಿಮೇಲ್ಸ್ ಅಲ್ಲಿ ನಾವು ಮೆನ್ಸ್ಟ್ರುವಲ್ ಸೈಕಲ್ ನ ನೋಡ್ತೀವಿ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಬಂದ್ಬಿಟ್ಟು ಇದು 28 ಡೇಸ್ ಸೈಕಲ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಎವ್ರಿ ಮಂತ್ ಫಿಮೇಲ್ಸ್ ಯುಟ್ರಸ್ ಅಲ್ಲಿ ಎಂಡೋಮೆಟ್ರಿಯಂ ಶೆಡ್ಡಿಂಗ್ ಆಗುತ್ತೆ. ಸೊ ಎಂಡೋಮೆಟ್ರಿಯಂ ಶೆಡ್ಡಿಂಗ್ ಆದಾಗ ಸೊ ಬ್ಲಡ್ ಕೂಡ ಏನಾಗುತ್ತೆ, ಮೆನ್ಸ್ಟ್ರುವಲ್ ಫ್ಲೋ ಆಗುತ್ತೆ ಅಲ್ವಾ. ಸೊ ಮೆನ್ಸ್ಟ್ರುವಲ್ ಫ್ಲೋ ಅಲ್ಲಿ ಬ್ಲಡ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಮೇಲ್ಸ್ ಮತ್ತೆ ಫಿಮೇಲ್ಸ್ ಅಲ್ಲಿ ಏನಾಗುತ್ತೆ, RBC ಕೌಂಟು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಮೇಲ್ ಅಲ್ಲಿ ಹೈಯರ್ RBC ಕೌಂಟ್ ಇರುತ್ತೆ ಕಂಪೇರ್ ಟು ಫಿಮೇಲ್. ಯಾಕೆ ಅಂತಂದ್ರೆ, ಸೊ ಮೇಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಎರಿಥ್ರೋಪೊಯಸಿಸ್ ಆಗುತ್ತಲ್ಲ, ಸೊ ಎರಿಥ್ರೋಪೊಯಸಿಸ್ ಏನಾಗುತ್ತೆ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಎಫೆಕ್ಟ್ ಆದಾಗ ಸೊ ಐರನ್ ಏನಾಗುತ್ತೆ, ಮಂತ್ಲಿ ರೆಗ್ಯುಲರ್ ಇಂಟರ್ವಲ್ ಐರನ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಅದರಿಂದನೂ ಕೂಡ ಏನಾಗುತ್ತೆ, ಎಕ್ಸೆಸಿವ್ ಅಮೌಂಟ್ ಆಫ್ ಏನ್ ಮಾಡುತ್ತೆ RBC ಪ್ರೊಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟಿಟ್ಯೂಡ್. ಸೊ ಆಲ್ಟಿಟ್ಯೂಡ್ ಅಂತ ತಕೊಂಡ್ರೆ ಅಂದ್ರೆ ಹೈಯರ್ ಆಲ್ಟಿಟ್ಯೂಡ್ ರೀಜನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಕಡಿಮೆ ಇದ್ದಷ್ಟು ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಎತ್ತರದ ಪ್ರದೇಶ, ಈ ಎತ್ತರವಾಗಿರೋ ಬೆಟ್ಟ, ಆತರ ಎತ್ತರದ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇರ್ತಾರಲ್ವಾ, ಸೊ ಅವರಲ್ಲಿ ಮೇನ್ ಆಗಿ ಫೇಸ್ ಆಗುವಂತ ಪ್ರಾಬ್ಲಮ್ ಇದು. ಸೊ ಏನಾಗುತ್ತೆ ಅಂತಂದ್ರೆ, ನಾವ್ ಎಷ್ಟು ಹೈ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಪ್ರೆಷರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಲ್ಲಿ ಸಿಂಪ್ಲಿ ಹೇಳೋದಾದ್ರೆ, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಕಡಿಮೆ ಇರೋದ್ರಿಂದ ಆ ಜನಕ್ಕೆ ನಾವು ಹೈಪಾಕ್ಸಿಯಾ ಅಂದ್ರೆ ಆಕ್ಸಿಜನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಎರಿಥ್ರೋಪೊಯಟಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿಲಿ, ಅಲ್ಲಿರುವ ಜನರ ಬಾಡಿಲಿ. ಸೊ ಎರಿಥ್ರೋಪೊಯಟಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದಿ RBCs ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, RBC ಜಾಸ್ತಿ ಆದಷ್ಟು ಆಕ್ಸಿಜನ್ ಕ್ಯಾರಿ ಜಾಸ್ತಿ ಆಕ್ಸಿಜನ್ ನ ಕ್ಯಾರಿ ಮಾಡುವಂತದ್ದು. ಸೊ ಆಲ್ಟಿಟ್ಯೂಡ್ ಕೂಡ RBCs ರೇಂಜ್ ನ ಏನ್ ಮಾಡುತ್ತೆ, ವೇರಿ ಮಾಡುತ್ತೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಮೋಡೈಲೇಷನ್ ಅಂದ್ರೆ ಸೊ ಆಲ್ರೆಡಿ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಬ್ಲಡ್ ಪ್ಲಾಸ್ಮಾ ವಾಲ್ಯೂಮ್ ವೇರಿ ಆಗೋದ್ರಿಂದ ಅಲ್ಲೂ ಕೂಡ ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ RBC ಸೆಲ್ಸ್ ಇದರ್ ಇಟ್ ಮೇ ಬಿ ಇನ್ಕ್ರೀಸ್ ಆದ್ರೂ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಸೊ ಜೊತೆಗೆ ಈ RBC ಹಾರ್ಮೋನಲ್ ವೇರಿಯೇಷನ್ ಕೂಡ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನಲ್ ವೇರಿಯೇಷನ್ ಕೂಡ ಆಗುತ್ತಲ್ವಾ. ಸೊ ಹಾಗಾಗಿ ಇಟ್ ಆಲ್ಸೋ ಅಫೆಕ್ಟ್ಸ್ ದ RBC ಕೌಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ. ಸೊ ಫಿಸಿಕಲ್ ಆಕ್ಟಿವಿಟಿ ಅಂತಂದ್ರೆ, ನಾವು ಎಕ್ಸರ್ಸೈಸ್ ಮಾಡಿದಾಗ ಸೊ ಟೆಂಪರಲಿ ಏನ್ ಮಾಡುತ್ತೆ ಅಂತಂದ್ರೆ, RBC ಕೌಂಟು ಇನ್ಕ್ರೀಸ್ ಆಗುತ್ತೆ ಟೆಂಪರಲಿ. ಯಾಕೆ ಅಂತಂದ್ರೆ, ಸೊ ಎಕ್ಸರ್ಸೈಸ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಜಾಸ್ತಿ ನಮ್ಮ ಬಾಡಿ ಏನ್ ಮಾಡುತ್ತೆ, ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಾಗುತ್ತೆ, ಫ್ಲೂಯಿಡ್ ಲಾಸ್ ಆಗುತ್ತೆ. ಸೊ ಫ್ಲೂಯಿಡ್ ಲಾಸ್ ಆದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಸ್ಪ್ಲೀನ್ ಇರುತ್ತಲ್ವಾ, ಸ್ಪ್ಲೀನ್ ಅಲ್ಲಿ ಕಾಂಟ್ರಾಕ್ಷನ್ ಕ್ರಿಯೇಟ್ ಆಗಿ ಅಲ್ಲಿಂದ ಏನಾಗುತ್ತೆ, RBCs ಗಳು ಸ್ಟೋರ್ ಆಗಿರ್ತಾವಲ್ಲ, RBCs ಗಳು ರಿಲೀಸ್ ಆಗ್ತವೆ. ಸೊ ಹಾಗಾಗಿ ನಿಮ್ಗೆ ಆಕ್ಸಿಜನ್ ಡಿಫಿಷಿಯನ್ಸಿ ಏನ್ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಅಮೌಂಟ್ ಆಫ್ ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಹೈಡ್ರೇಷನ್ ಸ್ಟೇಟಸ್.
ಸೊ ಹೈಡ್ರೇಷನ್ ಸ್ಟೇಟಸ್ ಅಂತಂದ್ರೆ ಏನು ಬ್ಲಡ್ ಅಲ್ಲಿ ಏನು ವಾಟರ್ ಕಂಟೆಂಟ್ ಏನಿರುತ್ತೆ ಆ ವಾಟರ್ ಕಂಟೆಂಟ್ ಕೂಡ ಏನಾಗುತ್ತೆ ಡಿಪೆಂಡ್ ಆಗಿರುತ್ತೆ ಆರ್ ಬಿ ಸಿ ವೇರಿಯೇಷನ್ಸ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಯೋಲಾಜಿಕಲ್ ವೇರಿಯೇಷನ್ಸ್ ಇನ್ ಡಬ್ಲ್ಯೂ ಬಿ ಸಿಸ್. ಸೊ ಅಗೈನ್ ಡಬ್ಲ್ಯೂ ಬಿ ಸಿಸ್ ಅಲ್ಲಿ ಯಾವ ರೀತಿ ವೇರಿ ಆಗುತ್ತೆ ಅಂತಂದ್ರೆ ಏಜ್. ಸೊ ಏಜ್ ಕೂಡ ಏನಾಗುತ್ತೆ ಮ್ಯಾಟರ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಇನ್ಫ್ಯಾಂಟ್ ಅಲ್ಲಿ ಏನಿರುತ್ತೆ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಇರುತ್ತೆ, ಅದೇ ರೀತಿ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಡಬ್ಲ್ಯೂ ಬಿ ಸಿ ಕೌಂಟ್ ಏನಾಗುತ್ತೆ ರೆಡ್ಯೂಸ್ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಸೆಲ್ಸ್ ಗಳೇನ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಕೂಡ ಏನಾಗುತ್ತೆ ಮೆಚೂರ್ ಆಗುವಂಥದ್ದು. ನೆಕ್ಸ್ಟ್ ಡೈಯರ್ನಲ್ ವೇರಿಯೇಷನ್. ಸೊ ಡೈಯರ್ನಲ್ ವೇರಿಯೇಷನ್ ಅಂತಂದ್ರೆ ನಮ್ಮ ಡೈಲಿ ಸೈಕಲ್ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಡಬ್ಲ್ಯೂ ಬಿ ಸಿ ಲೆವೆಲ್ ಕಡಿಮೆ ಇರುತ್ತೆ, ಅದೇ ರೀತಿ ಆಫ್ಟರ್ನೂನ್ ಟೈಮ್ ಅಲ್ಲಿ ಏನಾಗುತ್ತೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಡೈಜೆಷನ್ ಅಂತಾನು ನಾವ್ ಹೇಳ್ತೀವಿ. ಸೊ ಊಟ ಮಾಡಿದ ತಕ್ಷಣ ಅಥವಾ ಯಾವುದೇ ಒಂದು ನಾವು ಹೆವಿ ಮೀಲ್ ನ ಇಂಟೇಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಪೋಸ್ಟ್ ಪ್ರೆನೇಟಲ್ ಲ್ಯೂಕೋಸೈಟೋಸಿಸ್ ಅಂತ ಕರಿತೀವಿ. ಸೊ ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಆಕ್ಟಿವೇಟ್ ಆಗುತ್ತೆ. ಸೊ ಆಕ್ಟಿವೇಟ್ ಆದಾಗ ಆಕ್ಟಿವೇಟ್ ಆಗ್ಬಿಟ್ಟು ನಾವೇನು ಫುಡ್ ಪಾರ್ಟಿಕಲ್ಸ್ ನಾವ್ ಎಂಗಲ್ಫ್ ಮಾಡ್ತೀವಲ್ವಾ ಫುಡ್ ಸಬ್ಸ್ಟೆನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ನ, ಅದ್ರಲ್ಲಿ ಏನಾದ್ರೂ ಫಾರಿನ್ ಸಬ್ಸ್ಟೆನ್ಸ್ ಸೇರ್ಕೊಂಡಿದ್ಯಾ ಇಲ್ವಾ ಅಂತ ಏನ್ ಮಾಡುತ್ತೆ ಇದು ಚೆಕ್ ಮಾಡುತ್ತೆ. ಸೊ ಚೆಕ್ ಮಾಡ್ಬಿಟ್ಟು ಅದನ್ನ ಏನಾದ್ರೂ ಡೆಸ್ಟ್ರಾಯ್ ಮಾಡ್ಬೇಕು ಅಂತಂದ್ರೆ ಅದ್ರ ನಂಬರ್ ಏನ್ ಮಾಡ್ಕೊಳ್ಳುತ್ತೆ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಎಮೋಷನಲ್ ಸ್ಟ್ರೆಸ್ ಅಂಡ್ ಎಕ್ಸಸೈಸ್. ಎಗೇನು ಸ್ಟ್ರೆಸ್ ಆದಾಗ, ಸೊ ಸ್ಟ್ರೆಸ್ ಆದಾಗ ಏನಾಗುತ್ತೆ ಡಬ್ಲ್ಯೂ ಬಿ ಸಿ ಲೆವೆಲ್ ಏನಾಗುತ್ತೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಎಕ್ಸಸೈಸ್. ಸೊ ಎಕ್ಸಸೈಸ್ ಮಾಡಿದಾಗ್ಲೂ ಏನಾಗುತ್ತೆ ಅಂತಂದ್ರೆ ಲ್ಯೂಕೋಸೈಟೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಸೆಲ್ಸ್ ಏನಾಗ್ತವೆ ಅಂತಂದ್ರೆ ಹೆಚ್ಚು ಸೆಲ್ಸ್ ನಮ್ಮ ಬಾಡಿದ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ರಿಲೀಸ್ ಆಗ್ತಾ ಇರ್ತವೆ, ಅಂದ್ರೆ ಬ್ಲಡ್ ಅಲ್ಲಿ ರಿಲೀಸ್ ಆಗ್ತಾ ಇರ್ತವೆ. ದೆನ್ ಪ್ರೆಗ್ನೆನ್ಸಿ. ಸೊ ಆಸ್ ಯೂಶುವಲ್ ಏನೋ ಆರ್ ಬಿ ಸಿ ಹೇಳ್ದೆ ಅದೇ ರೀತಿ ಡಬ್ಲ್ಯೂ ಬಿ ಸಿನೂ ಕೂಡ ಏನಾಗ್ತವೆ ವೇರಿ ಆಗುವಂಥದ್ದು. ಪ್ರೆಗ್ನೆನ್ಸಿಲಿ ಏನೋ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಅಥವಾ ಇಮ್ಯೂನ್ ಸಿಸ್ಟಮ್ ಏನೋ ಎಕ್ಸಾಗ್ರೇಟೆಡ್ ರೆಸ್ಪಾನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಆಗಿರ್ಬೋದು. ಸೊ ಇವೆಲ್ಲಾ ಫ್ಯಾಕ್ಟರ್ಸ್ ಗಳೇನಾಗ್ತವೆ ವೇರಿಯೇಷನ್ ಆಗಕ್ಕೆ ಇನ್ವಾಲ್ವ್ ಆಗುವಂಥದ್ದು. ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ. ಇನ್ಸ್ಟೆಡ್ ಆಫ್ ದಟ್ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ನೀವೊಂದು ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿದಷ್ಟು ಸೊ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಎಲ್ಲೋ ಒಂದ್ ಕಡೆ ನಾವು ಮಾಡ್ತಿರೋ ವರ್ಕ್ ಸಕ್ಸಸ್ ಆಗ್ತಿದೆ, ಇನ್ನೊಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟೊತ್ತು ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.